ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದುನಿಯಾ ವಿಜಯ್ ಅವರ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. 20ನೇ ಸೆಷನ್ ಕೋರ್ಟ್ನಲ್ಲಿ ಇದೀಗ ವಿಚಾರಣೆ ಆರಂಭ ಆಗಿದೆ. ದುನಿಯಾ ವಿಜಯ್ ಪರ ವಕೀಲ ಶ್ರೀನಿವಾಸ್ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಿ ಅಭಿಯೋಜಕರು ಇದಕ್ಕೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ 326 ಅನ್ನು ಸೇರಿಸಿದ್ದಾರೆ. ಆದರೆ ಪ್ರಕರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಈ ಪ್ರಕರಣಕ್ಕೆ ಅದು ಅಪ್ಲೈ ಆಗೋದಿಲ್ಲ. ಮಾರಕಾಸ್ತ್ರಗಳನ್ನು ಬಳಸಿ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪವನ್ನು ಮಾಡಲಾಗಿದೆ. ದುನಿಯಾ ವಿಜಯ್ ಪರ ವಕೀಲರು ಮಾತನಾಡ್ತಾ ಇದ್ದಾರೆ. ಮಾರುತಿ ಗೌಡ ಅವರ ಆರೋಗ್ಯ ಇದೀಗ ಸುಧಾರಿಸಿದೆ. ಉದ್ದೇಶಪೂರ್ವಕವಾಗಿ 326 ಅನ್ನು ಪೊಲೀಸರು ಸೇರಿಸಿದ್ದಾರೆ. ಅದರಿಂದ ಜಾಮೀನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ದುನಿಯಾ ವಿಜಯ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಈಗಾಗಲೇ ವಿಚಾರಣೆ ಕೂಡ ಆರಂಭ ಆಗಿದೆ. 20ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವಂಥದ್ದು. ಕೋರ್ಟ್ ಇವತ್ತು ದುನಿಯಾ ವಿಜಯ್ ಅವರಿಗೆ ಬೇಲ್ ಮಂಜೂರು ಮಾಡುತ್ತಾ ಇಲ್ವಾ, ಮತ್ತೆ ದುನಿಯಾ ವಿಜಯ್ ಅವರಿಗೆ ಜೈಲಿಗೆ ಗತಿಯಾಗುತ್ತಾ ಅನ್ನುವಂಥದ್ದು ಗೊತ್ತಾಗಲಿದೆ. ಇನ್ನು ಮಾರುತಿ ಗೌಡ ಅವರು ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇದೇ ಒಂದು ವಿಚಾರವನ್ನು ಮುಂದಿಟ್ಕೊಂಡು ದುನಿಯಾ ವಿಜಯ್ ಪರ ವಕೀಲರು ಕೂಡ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಹಲ್ಲೆಗೊಳಗಾದಂತಹ ಮಾರುತಿ ಗೌಡ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಅಲ್ಲದೆ ಉದ್ದೇಶಪೂರ್ವಕವಾಗಿ 326 ಅನ್ನು ಪೊಲೀಸರು ಸೇರಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ನಡೆದಂತಹ ಹಲ್ಲೆ ಅಲ್ಲ ಇದು. ದುನಿಯಾ ವಿಜಯ್ ಅವರಿಗೆ ಬೇಲ್ ಮಂಜೂರು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ದುನಿಯಾ ವಿಜಯ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಈಗಾಗಲೇ ಕಳೆದ ಹಲವಾರು ದಿನಗಳಿಂದ ದುನಿಯಾ ವಿಜಯ್ ಅವರು ಜೈಲಿನಲ್ಲಿ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಅಲ್ಲದೆ ಅವರ ಪರ್ಸ್ನಲ್ ಲೈಫಲ್ಲೂ ಕೂಡ ಇದೀಗ ಸಾಕಷ್ಟು ಪ್ರಾಬ್ಲಮ್ಗಳಾಗ್ತಾ ಇರುವಂಥದ್ದು. ದುನಿಯಾ ವಿಜಯ್ ಅವರ ಪತ್ನಿ ಕೀರ್ತಿ ಗೌಡ ಕೂಡ ಇದೀಗ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಆರೋಪವನ್ನು ದುನಿಯಾ ವಿಜಯ್ ಅವರ ಮೊದಲನೇ ಪತ್ನಿ ತಮ್ಮ ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಒಂದು ರೀತಿ ಅವರ ಪರ್ಸ್ನಲ್ ಲೈಫ್ ಹಾಗೆ ಇದರಲ್ಲೂ ಕೂಡ ಬೆಳವಣಿಗೆ ಆಗ್ತಾ ಇದೆ. ಇವತ್ತು ದುನಿಯಾ ವಿಜಯ್ ಅವರು ಬೇಲ್ನಿಂದ ಆಚೆ ಬರ್ತಾರಾ ಇಲ್ಲ ಮತ್ತೆ ಜೈಲಿನಲ್ಲೇ ಕಾಲ ಕಳಿಬೇಕಾಗುತ್ತಾ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ದುನಿಯಾ ವಿಜಯ್ ಅವರು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತಾದರೂ ಬೇಲ್ ಸಿಗಬಹುದು ಅಂತ. ಸೊ ದುನಿಯಾ ವಿಜಯ್ ಅವರಿಗೆ ಬೇಲ್ ಮಂಜೂರಾಗುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಕಿರಣ್, ಈಗಾಗಲೇ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ದುನಿಯಾ ವಿಜಯ್ ಅವರ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ದುನಿಯಾ ವಿಜಯ್ ಅವರ ವಕೀಲರು ಹೇಳ್ತಾ ಇರುವಂಥದ್ದು ಉದ್ದೇಶಪೂರ್ವಕವಾಗಿ 326 ಅನ್ನ ಹಾಕಲಾಗಿದೆ ಅಂತ. ಹಾಗಾದ್ರೆ 326 ಏನ್ ಹೇಳುತ್ತೆ ಅಂತ? ಸೌಮ್ಯ, ಏನಂದ್ರೆ ದುನಿಯಾ ವಿಜಯ್ ಮತ್ತೆ ಸಹಚರರಿಂದ ಹಲ್ಲೆಗೊಳಗಾಗಿ ಈಗ ಆಸ್ಪತ್ರೆಯಿಂದ ಈಗಾಗಲೇ ಮಾರುತಿ ಗೌಡ ಡಿಸ್ಚಾರ್ಜ್ ಆಗಿದ್ದಾನೆ ಅಂತ ಹೇಳಿ ಶ್ರೀನಿವಾಸ್ ಅವರು ವಾದ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಬೇಲನ್ನ ನಿರಾಕರಿಸಬೇಡಿ ಅಂತ ಹೇಳಿ ಶ್ರೀನಿವಾಸ್ ವಾದ ಮಾಡ್ತಾ ಇರ್ತಕ್ಕಂಥದ್ದು ದುನಿಯಾ ವಿಜಯ್ ಪರ ವಕೀಲ. ಅಂದ್ರೆ ಪೊಲೀಸರು ಉದ್ದೇಶಪೂರ್ವಕವಾಗಿ 326 ಅನ್ನ ಸೇರಿಸಿದ್ದಾರೆ, ಅಂದ್ರೆ ಹಲ್ಲೆ ಪ್ರಕರಣವನ್ನ ಸೇರಿಸಿದ್ದಾರೆ. ಈ ಕೇಸನ್ನ ಹಾಕಿದ್ದೆ ಆದ್ರೆ ಆತನಿಗೆ ಬೇಲ್ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಇದು ಷಡ್ಯಂತ್ರ ರೂಪಿಸಿ ಸೆಕ್ಷನ್ ಅನ್ನ ಆಡ್ ಮಾಡಿರ್ತಕ್ಕಂಥದ್ದು. ಮೊದಲು FIR ಆದ ಸಂದರ್ಭದಲ್ಲಿ ಈ ಸೆಕ್ಷನ್ ಅನ್ನ ಆಡ್ ಮಾಡಿರಲಿಲ್ಲ 326 ಅನ್ನ, ಆದ್ರೆ ಈಗ ಆಡ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಮಾರುತಿ ಗೌಡನ ಹೇಳಿಕೆಯನ್ನ ಪಡೆದ ಸಂದರ್ಭದಲ್ಲಿ ಮೊದಲ 2 ಹೇಳಿಕೆಗಳಲ್ಲೂ ಸಹ ಮಾರುತಿ ಗೌಡ ಪೊಲೀಸರ ಮುಂದೆ ಹೇಳಿರ್ತಕ್ಕಂಥದ್ದು ಏನು ನನಗೆ ಕೈಯಿಂದ ಪಂಚ್ ಮಾಡಿ ಹೊಡೆದಿದ್ರು ಅಂತ ಹೇಳಿ ಆತ ಸ್ಟೇಷನ್ಗೆ ಕರೆತಂದಾಗ್ಲಾಗಿರ್ಬೋದು, ಮತ್ತೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಆತನನ್ನ ಚಿಕಿತ್ಸೆಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲೂ ಸಹ ವೈದ್ಯರ ಮುಂದೆ ಸಹ ಮತ್ತೆ ಪೊಲೀಸರ ಮುಂದೆ ಆತ ನನಗೆ ಪಂಚ್ ಮಾಡಿದ್ರು ಕೈಯಿಂದ ಅಂತ ಹೇಳಿರ್ತಕ್ಕಂಥದ್ದು. ಮತ್ತೊಂದೆಡೆ ಈ ವಿಕ್ರಮ್ ಹಾಸ್ಪಿಟ್ಲಿಗೆ ದಾಖಲಾದ ನಂತರ ಆತ ಜಾಕ್ರಾಡಿಂದ ನನಗೆ ಹೊಡೆದಿದ್ದಾರೆ ಅಂತ ಹೇಳಿ ಹೇಳಿಕೆಗಳನ್ನ ತಿರುಚಿ ಮರಿಚಿ ಹೇಳ್ತಾ ಇದ್ದಾನೆ. ಇದು ಉದ್ದೇಶಪೂರ್ವಕವಾಗಿ ದುನಿಯಾ ವಿಜಯನ್ನ ಸಿಕ್ಸೋಕೆ ಮಾಡ್ತಾ ಇರ್ತಕ್ಕಂಥ ತಂತ್ರ. ನಮ್ಮ ಕಕ್ಷಿದಾರರು ಅಮಾಯಕರು, ಅವ್ರು ಯಾವುದೇ ರೀತಿ ಹಲ್ಲೆ ನಡೆಸಿಲ್ಲ, ಯಾರೋ ಹಲ್ಲೆ ನಡೆಸಿದ್ದಾರೆ, ಹೀಗಾಗಿ ಅವ್ರಿಗೆ ಜಾಮೀನು ಮಂಜೂರು ಮಾಡ್ಬೇಕು ಅಂತ ಶ್ರೀನಿವಾಸ್ ವಾದ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಈಗಾಗಲೇ ನಿನ್ನೆ ತಾನೇ ಮಾರುತಿ ಗೌಡ ಹಲ್ಲೆಗೊಳಗಾಗಿದ್ದಂತ ಮಾರುತಿ ಗೌಡ ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದಾರೆ. ಅವರ ಆರೋಗ್ಯದಲ್ಲೂ ಸಹ ಚೇತರಿಕೆ ಕಂಡಿದೆ. ಮತ್ತೆ ಏನ್ ನ್ಯಾಯಾಧೀಶರು ಯಾವೆಲ್ಲ ಕಂಡೀಷನ್ಗೆ ಆಗ್ತೀರಾ ಅದಕ್ಕೆಲ್ಲ ಒಪ್ತಾರೆ ನಮ್ಮ ಕಕ್ಷಿದಾರರು. ನಾವು ಯಾವುದೇ ಸಾಕ್ಷಿ ನಾಶ ಮಾಡೋದಿಲ್ಲ, ಯಾವುದೇ ಹಲ್ಲೆಗೊಳಗಾಗದ ಮಾರುತಿ ಗೌಡ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರೋದಿಲ್ಲ ಅಂತ ಹೇಳಿ ಶ್ರೀನಿವಾಸ್ ಅವರು ದುನಿಯಾ ವಿಜಯ್ ಪರ ವಾದ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಎಲ್ಲಾ ಕಂಡೀಷನ್ಗಳು ಸಹ ನಾವು ಒಪ್ತೀವಿ, ಹಾಗಾಗಿ ಜಾಮೀನನ್ನ ಮಂಜೂರು ಮಾಡಬೇಕು. ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಜಾಮೀನನ್ನ ನಿರಾಕರಿಸೋದು ಸರಿಯಲ್ಲ ಅನ್ನೋ ಮಾತುಗಳನ್ನ ನ್ಯಾಯಾಧೀಶರ ಮುಂದೆ ವಾದ ಮಾಡಿದ್ದಾರೆ.
ಎಸ್, ಇದೀಗ ನಾವು ನೋಡ್ತಾ ಇದ್ದೀವಿ. ದುನಿಯಾ ವಿಜಯ್ ಅವರ ಜಾಮೀನು ಅರ್ಜಿ ವಿಚಾರಣೆ ಇದೀಗ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಕಾಯ್ದಿರಿಸಿದೆ. ಅಂದ್ರೆ ಸೋಮವಾರದವರೆಗೂ ಮತ್ತೆ ದುನಿಯಾ ವಿಜಯ್ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಈಗಾಗಲೇ ಜಾಮೀನು ಅರ್ಜಿ ವಿಚಾರಣೆ ಮುಗಿದಿದೆ. ಸೋಮವಾರಕ್ಕೆ ದುನಿಯಾ ವಿಜಯ್ ಅವರ ಒಂದು ಜಾಮೀನು ಅರ್ಜಿ ತೀರ್ಪು ಹೊರಬೀಳಲಿದೆ. ಸೊ ಇನ್ನೆರಡು ದಿನಗಳ ಕಾಲ ದುನಿಯಾ ವಿಜಯ್ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಸೊ ಇವತ್ತಾದ್ರೂ ಜಾಮೀನು ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ರು ದುನಿಯಾ ವಿಜಯ್ ಅವರು. ಬಟ್ ಇನ್ನೆರಡು ದಿನಗಳ ಕಾಲ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಯಾಕಂದ್ರೆ ತೀರ್ಪನ್ನ ನ್ಯಾಯಾಲಯ ಸೋಮವಾರಕ್ಕೆ ಕಾಯ್ದಿರಿಸಿರುವಂಥದ್ದು. 70ನೇ ಸೆಷನ್ಸ್ ಕೋರ್ಟ್ನಲ್ಲಿ ದುನಿಯಾ ವಿಜಯ್ ಅವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೀತಾ ಇತ್ತು. ಅನವಶ್ಯಕವಾಗಿ 326 ಅನ್ನ ಸೇರಿಸಲಾಗಿದೆ. ಸೆಲೆಬ್ರಿಟಿ ಅನ್ನುವ ಕಾರಣಕ್ಕಾಗಿ ಒಂದು ವಿಚಾರವನ್ನ ದೊಡ್ಡದು ಮಾಡಲಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿಲ್ಲ. ದುನಿಯಾ ವಿಜಯ್ ಅವರಿಗೆ ಜಾಮೀನನ್ನು ಕೊಡಬೇಕು. ಯಾಕಂದ್ರೆ ಮಾರುತಿ ಗೌಡ ಅವರು ಕೂಡ ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಹಾಗಾಗಿ ದುನಿಯಾ ವಿಜಯ್ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅಂತ ದುನಿಯಾ ವಿಜಯ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಲಯ ಸೋಮವಾರಕ್ಕೆ ತೀರ್ಪನ್ನ ಕಾಯ್ದಿರಿಸಿದೆ. ಇನ್ನೆರಡು ದಿನಗಳ ಕಾಲ ದುನಿಯಾ ವಿಜಯ್ ಅವರು ಜೈಲಿನಲ್ಲೇ ಇರಬೇಕಾಗಿದೆ. ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು, ಇವತ್ತಾದ್ರೂ ನನಗೆ ಬೇಲ್ ಸಿಗಬಹುದು, ಜೈಲಿನಿಂದ ನಾನು ಆಚೆ ಬರ್ತೀನಿ ಅಂತ. ಬಟ್ ಇನ್ನೂ 2 ದಿನಗಳ ಕಾಲ ದುನಿಯಾ ವಿಜಯ್ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಸೋಮವಾರ ಗೊತ್ತಾಗುತ್ತೆ ದುನಿಯಾ ವಿಜಯ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ. 2 ದಿನಗಳ ಕಾಲ ದುನಿಯಾ ವಿಜಯ್ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಸೋಮವಾರಕ್ಕೆ ದುನಿಯಾ ವಿಜಯ್ ಅವರ ಜಾಮೀನು ಅರ್ಜಿಯ ಒಂದು ತೀರ್ಪನ್ನ ನ್ಯಾಯಾಲಯ ಕಾಯ್ದಿರಿಸಿದೆ.